ಪ್ರೇಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮನ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲದ ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲಾ ರೀತಿಯಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೌವನಸ್ಥರೇ ಎಚ್ಚರ, 3ನೆಯ ದಿವಸ. ಯೌವನಸ್ಥರೇ ಎಚ್ಚರ, 3ನೆಯ ದಿವಸ. ನಾವು ನಿನ್ನೆ ತಿಳ್ಕೊಂಡಿದ್ದೇವೆ, ಕೇರಳಕ್ಕೆ ಹೋಗಿ ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಂಥಗಳಲ್ಲಿಯೂ ಎಲ್ಲ ಭಾಷೆಗಳಲ್ಲಿಯೂ ದೇವರುಗಳ ಹೆಸರುಗಳನ್ನು ತಿಳಿದುಕೊಂಡು ಬಂದೆ. ಒಂದು ಬ್ರಾಹ್ಮಣರ ಮುಖಾಂತರ, ಮತ್ತೊಂದು ಮುಸ್ಲಿಮ್ಸರ ಮುಖಾಂತರ, ಮತ್ತು ಅನೇಕ ಹಿಂದೂ ಸಾಕ್ಷಿಗಳ ಮುಖಾಂತರ. ಈ ಹೆಸರುಗಳು ಮಾತ್ರ ಬೇರೆ, ಗ್ರಂಥಗಳ ಹೆಸರುಗಳು ಬೇರೆ, ದೇವರು ಒಬ್ಬನೇ ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಿರುವಾಗ ಈ ಮನುಷ್ಯರು ಮಾಡಿದ ವಿಗ್ರಹಗಳು ದೇವರುಗಳು ಅಲ್ಲ. ಅದನ್ನು ನಾವು ಈಗ ಮುಂದೆ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಅಲ್ಲಿಗೆ ಹೋಗಿ ಬಂದ ನಂತರ ಈ ಮೊದಲು ನಮ್ಮ ಮನೆಯಲ್ಲಿ ಗೊತ್ತಿದ್ದಾಗೆ ಪ್ರಾರ್ಥನೆ ಮಾಡಲು ಪ್ರಾರಂಭವಾದ ಮೇಲೆ ಮೊದಲು ಕಾಣ್ತಿದ್ದ ಹಂದಿ ಕಾಣುವಂಥದ್ದು, ನಾಯಿ ಕಾಣುವಂಥದ್ದು, ಹಾವುಗಳು ಬರುವಂಥದ್ದು, ಹಾವುಗಳು ಕಾಣುವಂಥದ್ದು ಎಲ್ಲ ಒಂದೊಂದು ಮಾಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಬ್ಬೊಬ್ಬರ ಶರೀರದಲ್ಲಿ 2 3 ಮುರುಗಳು ಎಲ್ಲ ಬೆಳ್ಳಿ ತಾತಿಗಳು ಇದ್ದವು, ಮನೆ ಸುತ್ತ ನೂಲುಗಳಿದ್ದವು, ತೆಂಗಿನಕಾಯಿ ಕಟ್ಟಿತ್ತು, ಗುಂಬಗಳು ಕಟ್ಟಿದ್ದ. ಇದೆಲ್ಲ ನಮ್ಮ ಹಿಂದೂಗಳು ಮಾಡುವಂಥದ್ದು ಸಾಮಾನ್ಯ. ಇದು ಎಲ್ಲವನ್ನ ತೆಗೆದುಹಾಕಿ 2 ದೆವ್ವದ ಕಲ್ಲುಗಳು ಕೂಡ ಇದ್ದವು. ಅದನ್ನು ಕೂಡ ಏನು ಮಾಡಿದೆ, ದೇವರು ನನಗೆ ಕೊಟ್ಟಂತ ಕೈಯಲ್ಲಿ ಕಿತ್ತು ಎಸ್ತು, ಇನ್ನು ಮುಂದೆ ನೀನು ಇಲ್ಲಿ ಇರಬಾರ್ದು ಅಂತ ಹೇಳುವಂಥದ್ದನ್ನು ಕೂಡ ನಾಶಪಡಿಸಿ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅಲ್ಲಿಂದ ಒಂದು ಬರುವಾಗ ಹಿಂದೆ ನಾನು ಇದನ್ನ 1ನೇ ದಿವಸ ಕೂಡ ಹೇಳಿದ್ದೆ. ಆ ಕಷ್ಟ, ಸಂಕಟ, ದುಃಖದ ಸಮಯದಲ್ಲಿ ನಿನಗೆ ಏನಾಯ್ತಪ್ಪ, ಏನಾಗ್ತಾ ಇದೆ ಬಂದು ವಿಚಾರಿಸೋರು ಯಾವುದು ಇಲ್ಲ. ಪರಿಹಾರಕ್ಕೆ ಒಂದು ಮಾರ್ಗಸೂಚಿಯನ್ನು ತೋರಿಸೋರು ಕೂಡ, ಹೇಳೋರು ಕೂಡ ಇಲ್ಲ. ಕಡೆಗೆ ಆಗ ಹೇಳಿದ್ರು, ಇದನ್ನು ಕೂಡ ಹೇಳಿದ್ದೇನೆ, ಅವನು ಮಾಟ ಮಾಡಕ್ಕೆ ಹೋದ, ಮಾಯ ಮಾಡಕ್ಕೆ ಹೋದ, ನಮ್ಮನ್ನೆಲ್ಲ ಸರಿ ಮಾಡಲಿಕ್ಕೆ, ಅದಕ್ಕೆ ಹೋಗಿರೋದು ಅವನು ಕೇರಳಕ್ಕೆ ಅಂತ ಹೇಳಿ. ಆವಾಗ ಅಲ್ಲಿ ಹೋದಾಗ ಪ್ರಥಮ ದಿವಸ ಒಬ್ಬರು ಸಹೋದರರು ಬಂದು, ಯಾರು ಬೇಜಾರು ಮಾಡ್ತಾ ಇದ್ದಾರಪ್ಪ ಕೈ ಎತ್ತಿ ತೆಳೆದಾಗ, ಆಮೇಲೆ ನಾನು ಕೈ ಎತ್ತಿಲ್ಲ, ಆಮೇಲೆ ಮತ್ತೆ ಕೈ ಎತ್ತಿ ತೆಳುವಾಗ ಎದ್ದು ನಿಂತೆ ನಾನು. ಅವ್ರು ಎದ್ದು ನಿಲ್ಲಿ ಅಂತ ಹೇಳಿದರು. ಆವಾಗ ದರ್ಶನ ಆದಮೇಲೆ ದೇವರ ದರ್ಶನವಾಯಿತು. ಬೇಸರ ಪಡಬೇಡಿ, ದೇವರ ದೂತರನ್ನು ನಿಮ್ಮ ಮನೆಗೆ ಕಾವಲಿಟ್ಟಿದ್ದಾರೆ ಎಂಬುದಾಗಿ ಒಂದು ಮಾತನ್ನು ಹೇಳಿದರು ಅಂತ ಮೊನ್ನೆ ಹೇಳಿದ್ದೇನೆ. ಹಾಗೆ ಇದೇ ಸಮಯದಲ್ಲಿ ನಮ್ಮ ಮನೆ ಸುತ್ತಮುತ್ತೆಲ್ಲ ಕಾಡಾನೆಗಳು ಬರ್ತಾ ಇದ್ವು. ಆ ಸಮಯದಲ್ಲಿ ಬಹಳ ಒಂದು ಕಾಡಾನೆ ಕೂಡ, ಆಗ ನಾನು ಕೇರಳದಲ್ಲಿದ್ದಂಥ ಸಮಯದಲ್ಲಿ ಬಹಳ ಕಾಡಾನೆಗಳ ಒಂದು ಹಿಂಡು ಬಂದಿದೆ. ಸಣ್ಣ ಮರಿಗಳು ಕೂಡ ಇದ್ದುವಂತೆ. ನಮ್ಮ ತಾಯಿ, ಹೆಂಡತಿ, ಮಕ್ಕಳೆಲ್ಲ ಇದನ್ನು ಹೇಳಿದರು. ಆಮೇಲೆ ಅಲ್ಲಿ ಅಕ್ಕಪಕ್ಕದವರ ತೋಟಗಳು ಅಂದರೆ ಕಾಫಿ ಗಿಡಗಳು, ಬಾಳೆಗಳು, ಹಲಸಿನ ಮರಗಳು, ಆಮೇಲೆ ಕಿತ್ತಳೆ ಹಣ್ಣು ಗಿಡ ಅಂದರೆ ಆರೆಂಜ್ ಗಿಡ, ಇವೆಲ್ಲವನ್ನು ಸಂಪೂರ್ಣ ಅಕ್ಕಪಕ್ಕ ಎಲ್ಲ ನಾಶ ಮಾಡಿ ಹಾಕಿದ್ದೇವೆ. ನಮ್ಮಲ್ಲಿಗೆ ಒಂದು ಕೂಡ ಬರಲಿಲ್ಲ. ಬಂದು ಗೇಟ್ ಹತ್ರ ಬಂದು ನಿಂತಿಂತಂತೆ ಒಂದು ಆನೆ. ಆಗ ನಮ್ಮ ತಾಯಿ ಬಂದು ಮನೆ ಒಳಗೆ ನೋಡಿಕೊಂಡು, ಅಪ್ಪ ನಮ್ಗೆ ಏನು ತೊಂದರೆ ಮಾಡಬೇಡಪ್ಪ, ನಾವು ಬಡವರಪ್ಪ, ನಾವು ಈ ರೀತಿ ಜೀವಿಸ್ತಾ ಇದ್ದೇವಪ್ಪ, ನಿನಗೆ ಬೇಕಾದರೆ ಒಂದು ಬಾಳೆಯನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿದಂತೆ ಮನೆಯೊಳಗೆ ನಿಂತುಕೊಂಡು. ಅಂದರೆ ಈ ಆನೆಯನ್ನು ನೋಡಿಕೊಂಡು ಇವರೆಲ್ಲ ಹೆದರಿ, ಆಯಿತು ನಮ್ಮ ಕತೆ ಮುಗೀತು ಅಂತೇಳಿ ಯೋಚನೆ ಮಾಡಿ ಎಲ್ಲ ಗಪ್ಪು ಚಿಪ್ಪಾಗಿ ಇದ್ರು ಅಂತ ಹೇಳಿದರು. ಆವಾಗ ಸೊಂಡಿಲನ್ನ ಮೇಲಕ್ಕೆ ಎತ್ತಿ ಮನೆಯಿಂದ ಹೊರಗಡೆ ಗೇಟಲ್ಲಿ ಬೇಲಿಂದ ಹೊರಗಡೆ ಒಂದು ಜೋರಾಗಿ ಕಿರುಚಾಡಿ ಬೇಲಿ ಜೊತೆಲೇ ಹೋಗಿದೆ ಹೊರತು ಒಂದು ಹೆಜ್ಜೆಯನ್ನು ಕೂಡ ಒಳಗಡೆ ಇಡಲಿಲ್ಲ. ನೋಡಿ, ದೇವರು ದೂತರ ಮೂಲಕ, ಕಾಡು ಪ್ರಾಣಿಗಳ ಮುಖಾಂತರ, ದೂತರ ಮೂಲಕ ಕಾಡು ಪ್ರಾಣಿಗಳಿಂದಲೂ ರಕ್ಷಣೆ ಕೊಟ್ಟಿದ್ದಾರೆ. ಅದು ನಾನು ಮನೆಯಲ್ಲಿ ಇಲ್ಲದಂಥ ಸಮಯದಲ್ಲಿ. ದೇವರು ನಾಮಕ್ಕೆ ಸ್ತೋತ್ರಗಳು. ಅಕ್ಕಪಕ್ಕದವರೆಲ್ಲ ಸರ್ವನಾಶ, ನಮ್ಮಲ್ಲಿ ಏನು ಆಗಲಿಲ್ಲ. ತಾಯಿ ಈ ರೀತಿ ಹೇಳುವಾಗ ಒಂದೇ ಒಂದು ಬಾಳೆನಲ್ಲೇ ಹೊರಗೆ ನಿಂತು ಸೊಂಡಿಲ ಕೇಳಿಕೊಂಡು
ಜೋರಾಗಿ ಕಿರುಚಾಡಿ ಬೇರೆ ಜೊತೆಲೇ ಹೋಗಿದ್ದಾರೆ ಹೊರತು ಒಂದು ಹೆಜ್ಜೆ ಕೂಡ ಒಳಗಡೆ ಇಡಲಿಲ್ಲ. ನೋಡಿ, ಇದು ಕೂಡ ದೇವರು ನಮ್ಮ ಜೀವಿತದಲ್ಲಿ ಒಂದು ಮಾಡಿದಂಥ ಅದ್ಭುತ ಕಾರ್ಯಗಳು. ಕಾರಣ ದೇವರು ಇತರರ ಬಗ್ಗೆ ತಿಳಿಸಿದಾಗ, ದೇವರ ಸನ್ನಿಧಾನಕ್ಕೆ ಹೋದಾಗ, ಕಷ್ಟ ಸಂಕಟ ಕಾಲದಲ್ಲಿ ದೇವರು ಯಾರನ್ನು ರಕ್ಷಿಸಬೇಕು ಅವರನ್ನೇ ಕಾಡು ಪ್ರಾಣಿಗಳಿಂದಲೂ ನಾನಾ ರೀತಿಯಿಂದಲೂ ರಕ್ಷಿಸ್ತಾರೆ ಅಂತ ಹೇಳುವಂಥದ್ದಕ್ಕೆ ಇದೇ ಒಂದು ಉದಾಹರಣೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆ ಸಮಯದಲ್ಲಿ ನಾವು ಇದ್ದಂಥ ಮನೆ ಕೂಡ ಬಹಳ ಒಂದು ಹೀನ ಪರಿಸ್ಥಿತಿಯ ಮನೆಯಾಗಿತ್ತು. ಆಮೇಲೆ ಸ್ವಲ್ಪ ಒಳ್ಳೆ ಮನೆ ಕಟ್ಟಬೇಕು ಅಂತೇಳಿ ಒಂದು ಸಣ್ಣ ಗುಡಿಸಲೆಲ್ಲ ಹಾಕಿ ಅದರಲ್ಲಿ ಗಂಡ ಹೆಂಡತಿ ಮಕ್ಕಳು ಒಂದೆಲ್ಲ ನಾವು ವಾಸ ಮಾಡಿದೆವು. ಇದ್ದ ಮನೆಯನ್ನು ಎಲ್ಲ ಬೀಳಿಸಿ ಹಾಕಿದೆವು. ಆ ಸಮಯದಲ್ಲಿ ಕೂಡ ಒಂದು ಹಿಂಡಾಣೆ ಬಂದಿತ್ತು, ಮರಿ ಆನೆಗಳು. ಆಗಲೂ ಗೇಟ್ ಬಳಿಗೆ ಬಂದು ಹೊರಗಡೆ ಅಂಗಳದಲ್ಲಿ ನಿಂತುಕೊಂಡು ಏನು ಮಾಡಿದೆ, ನಾನು ಪ್ರಾರ್ಥನೆ ಮಾಡಿ ದೇವರಲ್ಲಿ ಅವು ನೇರವಾಗಿ ಬಂದಿದ್ದರೆ ಗುಡಿಸಲುಗಳೆಲ್ಲ ಯಾವ ಲೆಕ್ಕ. ಆಗಲೂ ಕೂಡ ನಾವು ಏನಾಗ್ತಿದ್ದೋ ಗೊತ್ತಿಲ್ಲ. ಆಗಲೂ ಕೂಡ ಅದೇ ರೀತಿ ಆ ಕಡೆಗೇ ಹೋದು ಹೊರತು ನಮ್ಮ ಮನೆ ಕಡೆಗೆ ಬರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ದೇವರು ಯಾವ ರೀತಿ ದೇವರ ಕಾವಲು ದೂತರ ಮೂಲಕ ದೇವರು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಕೀರ್ತನೆ 91 ರಕ್ಷಣೆಯ ವಾಗ್ದಾನ. ದೂತರ ಮೂಲಕ ನಿಮಗೆ ರಕ್ಷಣೆಯನ್ನು ಕೊಡ್ತೇನೆ ಅಂತ ಹೇಳಿದಂಥ ಮಾತಲ್ಲಿ ನೆರವೇರಿತು ನನ್ನ ಸಹೋದರ ಸಹೋದರಿಯರೇ. ಹಾಗೆ ದೇವರು ಯಾರನ್ನು ಆರಿಸಿಕೊಳ್ಬೇಕು, ಯಾರಿಗೆ ಸಹಾಯ ಮಾಡಬೇಕು ಅವರಿಗೆ ಹೊರತು ದೇವರ ಪಟ್ಟಿಯ ದೇವರ ಜೀವಬದ್ಧರ ಪಟ್ಟಿಯಲ್ಲಿ ಯಾರ ಹೆಸರಿದೆಯೋ, ಯಾರಲ್ಲಿ ದೇವರ ಆತ್ಮ ಇದೆಯೋ, ಯಾರ ಮೇಲೆ ದೇವರು ಗುರಿಯಿಟ್ಟಿದ್ದಾರೋ ಅಂಥವರನ್ನ ಮಾತ್ರ ದೇವರು ರಕ್ಷಿಸ್ತಾನೆ ಅಂತ ಹೇಳಿ ಖಂಡಿತ ಮಹಾಭಾರತದಲ್ಲಿ, ಬೈಬಲಲ್ಲಿ, ಕುರಾನಲ್ಲಿ ಕೂಡ ಇದೆಲ್ಲ ಬರೆಯಲ್ಪಟ್ಟಂಥ ವಿಷಯಗಳು. ಅದು ಎಲ್ಲ ನಮ್ಮ ಜೀವಿತದಲ್ಲಿ ಕೂಡ ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿಂದ ಹೊಸ ಮನೆಯೆಲ್ಲ ಕಟ್ಟಿ ಆಯಿತು. ಯಾರೂ ಸಹಾಯಕ್ಕೆ ಬರಲಿಲ್ಲ. ನಮ್ಮ ಜಾತಿಯಸ್ಥರು ಅಂದರೆ ನಾವು ಒಕ್ಕಲಿಗ ಗೌಡ ಜಾತಿಯವರಾಗಿದ್ದೇವೆ. ಲೋಕದ ಪರಿಸ್ಥಿತಿಯಲ್ಲಿ ಯಾರೊಬ್ಬರು ಕೂಡ ಅಕ್ಕಪಕ್ಕದವರು ಸಹಾಯಕ್ಕೆ ಬರಲಿಲ್ಲ. ಬೇರೆ ಒಂದು ಮನೆಯ ಗಂಡ ಹೆಂಡತಿ ಮಕ್ಕಳು ಬಂದು ಸಹಾಯ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವರು ನಮ್ಮ ಬಂಧು ಅಲ್ಲ, ಬಳಗ ಅಲ್ಲ, ಯಾರೂ ಅಲ್ಲ, ಈ ಲೋಕದ ಪ್ರಕಾರದ ಜಾತಿಯಸ್ಥರು ಕೂಡ ಅಲ್ಲ. ಆದರೆ ಅವರೇ ಕಷ್ಟ ಕಾಲದಲ್ಲಿ ಯಾರು ನಮಗೆ ಸಹಾಯ ಆಗ್ತಾರೆ ಅವರೇ ನಮ್ಮ ಸಹೋದರ ಸಹೋದರಿಯರ ಬಂಧುಗಳು ಎಂಬುದು ಯೇಸುಸ್ವಾಮಿ ಹೇಳಿದಂಥ ಮಾತು ಅಲ್ಲಿ ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಗಂಡ ಹೆಂಡತಿ ಮಕ್ಕಳ ಸಹಾಯದಿಂದ ಮನೆ ಕಟ್ಟುವ ಹಾಗೆ ಆಯಿತು. ನನ್ನ ಮಕ್ಕಳು ಸಣ್ಣ ಇಬ್ಬರು, ಮಗ ಕೊನೆಯವನಾಗಿದ್ದ, 2 ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇದ್ರು, ಪ್ರೈಮರಿ ಶಾಲೆಗೆ. ಆ ಸಮಯದಲ್ಲಿ ಆದರೂ ದೇವರು ಅವರ ಕೈಯಲ್ಲಿ ಮಾಡಿಸ್ತಾ ಇದ್ದ ಕೆಲಸ ಅಂದರೆ ಅಷ್ಟು ಇಷ್ಟ ಅಲ್ಲ, ಇವತ್ತಿಗೂ ಕೂಡ ನನ್ನ ನೆನಪಿಗೆ ಬರ್ತಾ ಇದೆ. ಆ ಮಕ್ಕಳಿಗೆ ಕೂಡ ಆ ಸಮಯದಲ್ಲಿ ದೇವರು ಅಂಥ ಒಂದು ಶಕ್ತಿಯನ್ನು ಕೊಟ್ಟರು. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಹೀಗೆ 2 ವರ್ಷ ನಾವು ಚೆನ್ನಾಗಿ ಆಮೇಲೆ ಪ್ರತಿ ಭಾನುವಾರ ದೇವಾಲಯಕ್ಕೆ ಅಂದರೆ ಚರ್ಚಿಗೆ ಹೋಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ನಾವು ಬರ್ತಾ ಇದ್ದೋ. ದಯವಿಟ್ಟು ಯಾರು ಭಿನ್ನಭೇದ ಮಾಡಬೇಡಿ. ಇವರು ಮತಾಂತರಗೊಂಡಿದ್ದಾರೆ ಹೋಗಿದ್ದಾರೆ ಅಂತೇಳಿ ಹಿಂದೆ ತಿಳ್ಕೊಂಡಿದ್ದೇವೆ. ನಾವು ಚರ್ಚಲ್ಲಿ ಹೋಗಿ ಬೈಬಲ್ ಮೂಲಕ ಸತ್ಯ ಪರಮಾತ್ಮ ಭಗವಂತನನ್ನು ಅರಿತುಕೊಂಡು ಬಾಕಿ ಎಲ್ಲವಲ್ಲಿ ಅರ್ಥ ಮಾಡಿಕೊಂಡ ಕಾರಣ ನಾವು ಚರ್ಚಿಗೆ ಹೋಗಲು ಕಾರಣವಾಯಿತು. ಇವತ್ತು ಕೂಡ ಬೈಬಲನ್ನೇ ಹಿಂಬಾಲಿಸುವುದಕ್ಕೆ ಕಾರಣ ಅದುವೇ. ಆಗ ಬೇರೆ ಗ್ರಂಥಗಳನ್ನು ಓದುವುದಿಲ್ಲ, ಎಲ್ಲವನ್ನ ಭಗವದ್ಗೀತೆ, ಮಹಾಭಾರತ, ವೇದಗಳು, ಪುರಾಣಗಳು, ಬೈಬಲ್, ಕನ್ನಡ, ಕುರಾನ್ ಕೂಡ ಬಹಳಷ್ಟು ಅದನ್ನು ಓದುವಂಥ ಅವಕಾಶವನ್ನು ದೇವರು ಕೊಟ್ಟರು. ಇವತ್ತು ಕೂಡ ಅದನ್ನೇ ನಾನು ಏನು ಮಾಡ್ತೇನೆ, ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ಒಂದು ವಿಷಯಗಳನ್ನ, ಸರ್ವ ಸೃಷ್ಟಿಗ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು, ಬಾಕಿ ಒಳ್ಳೆ ಸಂದೇಶವನ್ನು ಪ್ರತಿಯೊಂದನ್ನು ಕೇಳವನಾಗಿದ್ದೇನೆ. ಬೈಬಲ್ ಮುಖಾಂತರ ನಮಗೆ ಅಲ್ಲಿ ದರ್ಶನವಾಗಿದ್ದರಿಂದ ಆ ಬ್ರಾಹ್ಮಣರ ಮೂಲಕ ಅದನ್ನೇ ಹಿಂಬಾಲಿಸ್ತಿದ್ದೇನೆ. ಅದರ ಮೂಲಕವೇ ಇವತ್ತು ನಾನು ಪ್ರತಿಯೊಂದು ವಿಷಯವನ್ನು ಮಾತನಾಡುವುದು. ಇವತ್ತು ಲೋಕದಲ್ಲಿ ನಡೆಯುವಂಥ ವಿಷಯಗಳು ಕೂಡ ಸ್ಪಷ್ಟವಾಗಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಆದಿ ಕಾಲದಲ್ಲಿ ಹೀಗೆ ಆಗ್ತದೆ ಅಂತ ಹೇಳಿದ್ದೇವೆ. ನಮಗೆ ಸ್ತೋತ್ರವಾಗಲಿ. ಹಾಗೆ 2 ವರ್ಷ ನಾವು ಗಂಡ ಹೆಂಡತಿ ಮಕ್ಕಳು ತಾಯಿ ಎಲ್ಲ ಹೋಗ್ತಾ ಬರ್ತಾ ಇದ್ದೋ. ಕಡೆಗೆ ಏನಾಯ್ತು, ಅಲ್ಲಿ ದುಷ್ಟ ಶಕ್ತಿಯ ಪ್ರವೇಶವಾಗಿರಬಹುದು. ಅದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಸ್ವಲ್ಪ ದಿವಸ ಹೋಗ್ತಾರೆ ಬರ್ತಾರೆ, ಆಮೇಲೆ ನನ್ನ ಬಿಡ್ತಾರೆ, ಲೋಕದ ಕಡೆಗೆ ಹೋಗ್ತಾರೆ ಅಂತೇಳಿ. ಹಾಗೆ ದೇವರಿಂದ ಆದುಕೊಂಡವರಿಗೆ ಅವರ ಮನೆಯವರೇ ವಿರೋಧಿಗಳಾಗ್ತಾರೆ ಅಂತೇಳಿ. ಹಾಗೆ ನನ್ನ ಅಲ್ಲಿ ಮನೆಯಲ್ಲಿ ಏನಾಯಿತು, ಹೆಂಡತಿ ಮಕ್ಕಳಿಂದ ವಿರೋಧ ಬಂತು. ವಿಶೇಷವಾಗಿ ಹೆಂಡತಿಯಿಂದ ವಿರೋಧ ಬಂತು. ನಾವು ಚರ್ಚೆಗೆ ಹೋಗೋದು ಬೇಡ, ಅವ್ರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ,
ನಮ್ಮ ಮಕ್ಕಳನ್ನ ಮದುವೆ ಮಾಡೋದು ಕಷ್ಟ ಆಗ್ತದೆ, ಹಾಗೆ ಹೀಗೆ ಅಂತೇಳಿ. ಆದರೆ ಏನೇ ಆದರೂ ಕೂಡ ಬೈಬಲ್ ಮೂಲಕ ತಿರ್ಕೊಳ್ಳಿದ್ರಿಂದ ಇನ್ನು ಬೈಬಲ್ನ ಬಿಡೋದು ಬೇಡ, ಚರ್ಚಿಗೆ ಹೋಗೋದು ಬಿಡೋದು ಬೇಡ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೇಳೋರು ಎಷ್ಟು ಬೇಕಾದರೂ ಹೇಳಲಿ, ಏನು ಬೇಕಾದರೂ ಮಾಡಲಿ. ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಬಂದು ವಿಚಾರಿಸಿದವರು ಯಾರೂ ಇಲ್ಲ, ₹1 ಯಾರು ಕೊಟ್ಟವರು ಇಲ್ಲ. ಹೋಗಲಿ, ಯಾಕೆ ನಿಮಗೆ ಹೀಗಾಯಿತು ಅಂತ ವಿಚಾರಿಸಿದವರು ಇಲ್ಲ, ನಮ್ಮಿಂದ ಲಾಭವನ್ನೇ ಪಡ್ಕೊಂಡ್ರು ಹೊರತು ಅಂತೇಳಿ ಹೇಳಿದ್ರು, ಮಾತು ಕೇಳಲಿಲ್ಲ. ಇದರಲ್ಲಿ ಬಹಳ ವಿರೋಧವಾಗಿ ಬಂತು. ಅದೇ ಸಮಯದಲ್ಲಿ ಒಂದು ದಿವಸ ಪ್ರಾರ್ಥನೆ ನಡಿಬೇಕಾದ್ರೆ 2 ಸಹೋದರರು ಕೂಡ ಬಂದಿದ್ರು. ಮಗನು ಕೂಡ ಏನು ಮಾಡಿದ, ಕತ್ತಿ ತಗೊಂಡು ಬಂದು ನನ್ನ ತಲೆಗೆ ಕಡಿಬೇಕಾಯ್ತು. ನಾವು ಪ್ರಾರ್ಥನೆ ಕೂತಲ್ಲಿ ದೊಡ್ಡ ಮಗಳು ಆ ಕತ್ತಿಯನ್ನು ಕೈಯಲ್ಲಿ ಹಿಡಿದ್ಲು. ಅವನ ಕೈಯನ್ನು ಹಿಡಿದು ಹೇಳ್ದ, 3 ಬೆರಳು ಅರ್ಧ ಮಗಳ ಬೆರಳು ಕಟ್ಟಾಗಿ ರಕ್ತ ಬಿದ್ದು ಹೋಯಿತು. ಅಲ್ಲಿಂದ ಆಸ್ಪತ್ರೆಗಳನ್ನ ಕರ್ಕೊಂಡೋಗಿದ್ದು. ತರಕಾರಿ ಕೊಯ್ಯುವಾಗ ಈ ರೀತಿ ಆಯಿತು ಅಂತ ಸುಳ್ಳು ಹೇಳಿ ಡಾಕ್ಟ್ರಿಗೆ ದುಡ್ಡು ಕೊಟ್ಟು ಹೊಳಿಗೆ ಹಾಕ್ಸಿಕೊಂಡು ಬಂದೆ. ಆ ಸಹೋದರನಲ್ಲಿಂದ ಕಳಿಸಿದೆ. ದೇವರ ನಮಗೆ ಸ್ತೋತ್ರ. ಹಾಗೆ ಸ್ವಲ್ಪ ದಿವಸ ಬಹಳ ಬಂತು. ಕಡೆಗೆ ನಾನೊಬ್ಬನೇ ಪ್ರತ್ಯೇಕ. ತಾಯಿಗೆ ವಯಸ್ಸಾಗಿದೆ, ತಾಯಿ ಹತ್ರ ಯಾರು ಮಾತಾಡೋರು ಇಲ್ಲ. ಇದೇ ರೀತಿಯಾಗಿ ಬಹಳ ಕಷ್ಟ ಬಂತು. ಇನ್ನು ಮನೆಯಲ್ಲಿ ನಿಲ್ಲಕ್ಕಾಗದಂಥ ಪರಿಸ್ಥಿತಿ, ಇಲ್ಲ ಅಂದರೆ ದೇವರನ್ನ ಬಿಡಬೇಕು, ಈ ಪರಿಸ್ಥಿತಿಗೆ ಬಂದು ಹೋಯಿತು. ಹಾಗೆ ಮತ್ತೆ ತಾಯಿಗೆ ಒಂದು ಕನಸು ಕೂಡ ಬಿತ್ತು. ತಾಯಿ ಆ ಕನಸನ್ನು ನನಗೆ ತಿಳಿಸಿದ್ರು. ಏನಪ್ಪ ಈ ರೀತಿ ನಾನೊಂದು ಕನಸನ್ನು ಕಂಡೆ ಅಂತ. ಆಗ ನಾ ಹೇಳ್ದೆ, ನೋಡು ನೀನು ತಾಯಿ, ನನ್ನ ಮಗು, ನಾನು ಮಗು, ದೇವರು ನಮ್ಮನ್ನು ಇಲ್ಲಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ. ನಾನು ನೀನು ಮನೆ ಬಿಡಲೇಬೇಕಾಗ್ತದೆ ಅಂತೇಳಿ ಹೇಳಿ ಒಂದು 15 ದಿವಸ ಆಗಿಲ್ಲ ನನ್ನ ಸಹೋದರ ಸಹೋದರಿ ಮನೆ ಬಿಡುವಂಥ ಪರಿಸ್ಥಿತಿ ಬಂತು. ಹಾಗೆ ಹೆಂಡತಿಗೆ ಮಕ್ಕಳಿಗೆ ಎಲ್ಲ ಹೇಳಿ ಅಲ್ಲಿ ಮನೆಯಿಂದ ನಾನು ತಾಯಿ ಹೊರಟು ಬಂದ. ತಾಯಿ ಕೇರಳದ ಒಂದು ಆಶ್ರಮದಲ್ಲಿ ತೀರ್ಕೊಂಡ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಅಲ್ಲಿಂದ ಮನೆಯಿಂದ ಹೊರ ಬಂದು ಹಾಗೆ ಮತ್ತು ಕೂಡ ನಾನು ಏನು ಮಾಡಿದೆ, ಬಹಳ ಅಲ್ಲಿಂದ ಹೊರ ಹೋದೆ. ಆ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ಗೆ ಕೂಡ ಹೆಂಡತಿ ಮತ್ತು ನಮ್ಮ ಮಗಳ ಗಂಡ, ದೊಡ್ಡ ಮಗಳ ಗಂಡ ಇವರೆಲ್ಲ ಹೋಗಿದ್ರು. ದೊಡ್ಡ ಮಗಳ ಮದುವೆಗೆ ಕೂಡ ಇನ್ನು ಸ್ವಲ್ಪ 25 ದಿವಸ ಇದ್ದಿದ್ದು. ಆ ಸಮಯದಲ್ಲಿ ಕೂಡ ಏನು ಮಾಡಿದ್ರು, ಆ ಮದುವೆಗೆ ನಾನಲ್ಲಿ ಇದ್ದಿದ್ರೆ ಈ ನಮ್ಮ ಗೌಡ ಜಾತಿ ಪದ್ಧತಿ ಪ್ರಕಾರ ಸೈತಾನ ಕಾರ್ಯ, ಕೋಳಿ ಕೊಯ್ಯೋದು, ಮಾಡೋದು, ಸತ್ತವರಿಗೆ ಅಲ್ಲಿ ಇದು ಅನ್ನ ಹಾಕೋದು, ಇಂಥ ಪದ್ಧತಿ ಎಲ್ಲ ಇತ್ತು. ಆದರೆ ನಾವು ದೇವರೊಂದಿಗೆ ಸಂಪರ್ಕವನ್ನು ಹೊಂದಿದ್ರಿಂದ ಆ ರೀತಿ ಮಾಡಬಾರ್ದಾಗಿತ್ತು. ಆ ರೀತಿ ಮದುವೆಗೆ ಬಂದವರು ಅಲ್ಲಿ ವಿರೋಧಿಗಳು, ಒಂದು ಸಂಘ ಸಂಸ್ಥೆಗಳು, ಈ ಹಿಂದೂ ಸಂಘ ಸಂಸ್ಥೆಗಳು ವಿರೋಧಿಗಳು ಎಲ್ರಿಗೂ ಗೊತ್ತಿದೆ. ಅದು ಯಾರು ಅಂತ ಹೇಳುವಂಥದ್ದು ಆ ಹೆಸರು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರೊಂದಿಗೆ ನಮ್ಮ ಮಗನು ಇನ್ನೊಬ್ಬನು ಹೋಗಿ ಮಾತಾಡಿದ್ರು. ಆ ದಿವಸ ನಾವು ಬರ್ತೇವೆ, ನಿಮ್ಮ ಅಪ್ಪ ಅದನ್ನ ಮಾಡಲು ಹೋಗಿದ್ರೆ ಅಪ್ಪನಿಗೆ ಸಹ ಬುದ್ಧಿ ಕಳಿಸ್ತೇವೆ ಅಂತ ಹೇಳುವಂಥ ಒಂದು ಮಾತು ಕೂಡ ನನ್ನ ತಾಯಿಗೆ ಗೊತ್ತಾಗಿ, ನನ್ನ ತಾಯಿ ಬಂದು ನನಗೆ ಹೇಳಿದ್ರು, ಮಗನೇ ಈ ರೀತಿ ಇಂತಿಂಥವ್ರು ಬರ್ತಾರಂತೆ, ನೀನು ಆ ಕೆಲಸವನ್ನು ಮಾಡದ ಹೋದ್ರೆ ನಿನಗೆ ಹೊಡೆಯುವಂಥ ಪರಿಸ್ಥಿತಿ ಇದೆ ಅಂತೇಳಿ. ಇದು ಬೇರೊಬ್ಬರಿಗೆ ಗೊತ್ತಾಗಿ, ಅದು ನನ್ನ ತಾಯಿಗೆ ಗೊತ್ತಾಗಿ, ತಾಯಿ ಮೂಲಕ ನನಗೆ ಗೊತ್ತಾಯಿತು. ಮದುವೆಗೆ ಒಂದು 20 ವರ್ಷಕ್ಕೆ ಮೊದಲೇ ದೇವರಲ್ಲಿಂದ ನಮ್ಮನ್ನ ಕಳುಹಿಸಿ ಬಿಟ್ರು. ಹಾಗೆ ತಾಯಿಯಿಂದ ಆಶ್ರಮದಲ್ಲಿ ಹೋಗಿ ನಾನು ಒಂದು ದಿವಸ ಮಾತ್ರ ಅಲ್ಲಿದ್ದೆ. ಮಗಳ ಮದುವೆಯ ದಿವಸ ಕೂಡ ನಾನು ಬಹಳ ದೂರದಲ್ಲಿದ್ದೆ. ಆದರೆ ಅಲ್ಲಿಂದಲೇ ದೇವರಲ್ಲಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಮದುವೆ ಆಗಿ 1 ವಾರದಲ್ಲಿ ಮಗಳ ಮದುವೆ ಆದಲ್ಲಿ ಅದೇ ಊರೊಳಗೆ ಮದುವೆ ಆಗಿದ್ದು. ಅಲ್ಲಿ ಕೂಡ ನಾನು ಹೋಗಿ ಮಾತಾಡಿಸಿಕೊಂಡು ಬಂದೆ. ಆಮೇಲೆ ಕೂಡ ಹೋದೆ. ಹೋದಾಗ ಬೇರೆ ಒಂದು ಸಹೋದರನ ಕರ್ಕೊಂಡು ಹೋದೆ. ಕಾಪಿ ಎಲ್ಲ ಕೊಟ್ಟರು. ಮನೆ ಒಳಗಡೆ ಹೋಗಿಲ್ಲ, ತೋಟ ಎಲ್ಲ ನೋಡ್ಕೊಂಡು ಬಂದೆ. ಆಮೇಲೆ ಮತ್ತೊಂದು ಸಲ ಹೋದಾಗ ಹೆಂಡತಿ ನನಗೆ, ನೀನು ಮನೆಗೆ ಬರಬೇಡ, ನಾನು ನಿನ್ನ ಹೆಂಡತಿ ಅಲ್ಲ, ನೀನು ನನ್ನ ಗಂಡಲ್ಲ ಅಂತೇಳಿ ಕತ್ತಿ ಕಸಬರಿಕೆಯನ್ನು ತಗೊಂಡು ಬಾಗಿಲಲ್ಲಿ ನಿಂತಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅಲ್ಲಿಂದ ಕಾಲು ಕಿತ್ತವನು ಇಲ್ಲಿವರೆಗೆ ಮನೆಗೆ ಕಾಲಿಡಲಿಲ್ಲ. 31 ವರ್ಷವಾಯಿತು. ಇದು ಕೂಡ ಏನಾಯ್ತಪ್ಪ ಅಂದ್ರೆ, ಬೈಬಲಲ್ಲಿ ಮೀಕ ಪ್ರವಾದಿ 7ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ನೋಡುವಾಗ, ನಿನ್ನ ಮನೆಯವರೇ ನಿನಗೆ ಕಡುವೈರಿಗಳಾಗುವರು, ನಿನ್ನ ಎದೆಗೆ ಹೊರಗೋಳೊಂದಿಗೂ ಕೂಡ ನೀನು ಎಲ್ಲ ವಿಷಯವನ್ನ ಬಾಯಿ ಬಿಡಬೇಡ. ಎದೆಗೆ ಹೊರಗೋಳು ಯಾರು? ಹೆಂಡತಿ. ಅಂದ್ರೆ ಎಲ್ಲ ಹೆಂಡತಿಯರಲ್ಲ. ದೇವರಿಂದ ಕೆಲವೊಂದು ಕುಟುಂಬದಲ್ಲಿ ದೇವರು ಗಂಡ ಹೆಂಡತಿಯನ್ನ ಆರಿಸಿಕೊಳ್ತಾರೆ, ಕೆಲವೊಂದು ಕುಟುಂಬದಲ್ಲಿ ಹೆಂಡತಿಯನ್ನೇ ಆರಿಸಿಕೊಳ್ತಾರೆ, ಕೆಲವೊಂದು ಕುಟುಂಬದಲ್ಲಿ ಗಂಡನ್ನೇ ಆರಿಸಿಕೊಳ್ತಾರೆ, ಕೆಲವೊಂದು ಕುಟುಂಬದಲ್ಲಿ ಮಕ್ಕಳನ್ನೇ ಆರಿಸಿಕೊಳ್ಳುತ್ತಾರೆ. ಅಂಥವರಿಗೆ ಇಲ್ಲಿ ವಿರೋಧ ಬರ್ತದೆ. ಯಾಕೆಂದ್ರೆ ದೇವರಿಂದ ಆಯ್ಕೆಗೊಂಡವರು ಖಂಡಿತವಾಗಿ ಖಂಡಿತ ಸತ್ಯವನ್ನೇ ಮಾತಾಡ್ತಾ ಹೋಗ್ತಾರೆ. ಇದು ಬಾಕಿ ಇರುವಂತ ಹೆಂಡತಿ ಮಕ್ಕಳಿಗೆ ಸಹಿಸಿಕೊಳ್ಳಕ್ಕೆ ಆಗೋದಿಲ್ಲ. ಅದೇ ರೀತಿ ಹೆಂಡತಿಯನ್ನು ಆರಿಸಿಕೊಂಡ ಗಂಡಂದಿರಿಗೂ ಆಗೋದಿಲ್ಲ. ಹಾಗೆ ಅತ್ತೆ ಸೊಸೆಗೆ ಪ್ರತಿ ಒಂದು ಈ ವಿಷಯಗಳು ಕೂಡ ಇದೇ ಆಗಿದೆ.
ಇದೆ. ಹಾಗೆ ಅಲ್ಲಿ ಏನಾಯ್ತು, ನಮ್ಮಲ್ಲಿ ಖಡ್ಗ ಬಿದ್ದು ಹೋಯಿತು. ಮತ್ತಾಯ 10ನೇ ಅಧ್ಯಾಯ 34ರಿಂದ 39ರವರೆಗೆ ಓದುವಾಗ, ನಾನು ಶಾಂತಿ ಸಮಾಧಾನವನ್ನು ತರಲು ಬಂದೆನೆಂದು ಭಾವಿಸಬೇಡಿ, ಸಂಹರಿಸಲು ಛೇದಿಸಲು ಖಡ್ಗ ಹಾಕಲು ಬಂದೆನು ಅಂತ. ನಾನು ನಿಮಗೆ ದರ್ಶನ ಕೊಟ್ಟ ಮೇಲೆ ಯಾರು ಮಾತು ಕೇಳುವುದಿಲ್ವೋ ಅಂಥವರನ್ನ ಬಿಡುಗಡೆ ಮಾಡೇ ಮಾಡ್ತೀನಿ. ನಾನು ಸತ್ಯವನ್ನು ಬೇರೆ ಅಸತ್ಯವನ್ನು ಬೇರೆ ಬೇರೆ ಮಾಡ್ತೇನೆ, ವಿಂಗಡಿಸಿ ಬಿಡ್ತೇನೆ ಅಂತ ಹೇಳಿದಂಥ ಮಾತು ಇದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ಇದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಹಾಗೆ ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ, ಮಗನು ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಂದು ಕೊಳ್ಳಿಸುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಲೋಕನೆಂಬ ಪುಸ್ತಕದಲ್ಲಿ ಬೈಬಲಲ್ಲಿ 12ನೇ ಅಧ್ಯಾಯದಲ್ಲಿ ಕೂಡ ಇದನ್ನೇ ಓದಿ ನೋಡುವಾಗ, ಅಣ್ಣ ತಮ್ಮಂದಿರು ಮನೆ ಮಠ ಎಲ್ಲವನ್ನ ಬಿಟ್ಟು ಒಂಟಿಯಾಗಿ ಹೋಗುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಮತ್ತಾಯ 19ನೇ ಅಧ್ಯಾಯದಲ್ಲಿ ಅದು ಕೂಡ ನೆರವೇರಿ ಹೋಯಿತು. ಹಾಗೆ 14ನೇ ವಚನದಲ್ಲಿ ಕೂಡ, ಲೋಕ 14ನೇ ಅಧ್ಯಾಯದಲ್ಲಿ ಕೂಡ ನಾವು ಓದುವಾಗ, 5ರಲ್ಲಿ 3 ಬೇರೆ 2 ಬೇರೆ ಬೇರೆ ವಿಂಗಡಿಸುವನೆಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಅದೊಂದು ಸಮಯಕ್ಕೆ ಎಲ್ಲಿಗೆ ಹೋಗಬೇಕೋ ಎಲ್ಲಿಗೆ ಬರಬೇಕೋ ಎಂಬುದಾಗಿ ಗೊತ್ತಿಲ್ಲ. ಅಲ್ಲಿಂದ ಮತ್ತೆ ಹೋಗಿ ಕೇರಳದಲ್ಲಿ 2 ವರ್ಷ ನಾನು ವಾಲಂಟಿಯರ್ ಆಗಿ ಕೆಲಸ ಮಾಡಿದೆ. ಅಲ್ಲಿಂದ ಪ್ರಥಮವಾಗಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ದೇವದುರ್ಗ ಪಟ್ಟಣದಲ್ಲಿ ಡಾನ್ ಬೋಸ್ಕೋ ಎಂಬ ಸಂಸ್ಥೆಯಲ್ಲಿ ಅಲ್ಲಿ ಹೋಗಿ 4 ವರ್ಷ ಇದ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶುಭ ಸಂದೇಶವನ್ನು ಸಾರುತ್ತಾ ಸಾಕ್ಷಿ ಕೊಡುತ್ತಾ ಅಲ್ಲಿ ನನಗೆ ಅವರು ಆ ಸಂಘದಲ್ಲಿ ಒಂದು ಕೆಲಸವನ್ನ ಕೊಟ್ಟರು. ಆ ಕೆಲಸವನ್ನ ಮಾಡುತ್ತಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಹಾಗಿದ್ದು, ಅಲ್ಲಿಂದ ಈಗೊಂದು 12 ವರ್ಷದ ಹಿಂದಿನವರೆಗೆ ಎಲ್ಲೆಲ್ಲಿ ಕಳಿಸಿದ್ದಾರೆ ಅಂದರೆ, ಕರ್ನಾಟಕ ರಾಜ್ಯದ ಬಹಳ ಕಡೆ ಕಳಿಸಿ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ದೇವರನ್ನ, ಪರಮಾತ್ಮ ಭಗವಂತನನ್ನ, ಯೇಸು ಕ್ರಿಸ್ತನನ್ನು, ಅಲ್ಲಾಹ್ ದೇವರನ್ನು ತಿಳಿಸುತ್ತಾ ಹೋಗುವಂಥದ್ದು, ಸಾಕ್ಷಿ ಕೊಡುತ್ತಾ ಎಚ್ಚರಿಸುತ್ತಾ ಹೋಗುವಂಥದ್ದು. ಮನೆ ಮಠ ಯಾವುದು ಇಲ್ಲ, ಆದರೆ ಅನೇಕ ಕಷ್ಟ ಸಂಕಟ ದುಃಖ ಕಾಯಿಲೆಗಳಲ್ಲಿಯೂ ಮನೆಗೆ ನನಗೆ ಸರಿಯಕ್ಕೆ ಬೇಕಾದಂಥ ಊಟಗಳು, ಬಟ್ಟೆಗಳು, ಆಸ್ಪತ್ರೆಗಳು, ಪ್ರತಿ ಒಂದು ವಿಷಯಕ್ಕೂ ದೇವರು ಇತರರ ಮೂಲಕ ನನಗೆ ಸಹಾಯ ಮಾಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹಿಂದಿನ ಒಂದು ಸಲ ಕೂಡ ನಾನು ಇದನ್ನು ಬಹಳ ಹೇಳಿದ್ದೇನೆ. ಆಸ್ಪತ್ರೆ ಬಿಲ್ಲು ಕೂಡ ಯಾರ್ಯಾರು ಕಟ್ಟಿದ್ದಾರೆ. ಹಾಗೆ ಡಾನ್ ಬೋಸ್ಕೋ ಸಂಸ್ಥೆಯಲ್ಲಿ ಇರುವಾಗಲೂ ಕೂಡ ಇದು ಅಂದರೆ ಯಾಕೆಲ್ಲ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ, ದೇವರು ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳು ದೇವರು ಯಾರು ಅಂತ ಅರ್ಥವಾಗಬೇಕು ಎಂಬುದಕ್ಕಾಗಿ ನಾನು ಇದನ್ನು ವಿಶೇಷವಾಗಿ ಯೌವನಸ್ಥರಿಗೆ ತಿಳಿಸ್ತಾ ಇರುವಂಥದ್ದು. ಹಾಗೆ ಒಂದ್ಸಲ ಅಪಘಾತ ಆಗಿ ನಾನು ಸಾಯುವ ಪರಿಸ್ಥಿತಿ. ಅದು ಬೆಳಗಿನ ಜಾವ ಬೇರೆ ಒಂದು ಗ್ರಾಮಕ್ಕೆ ನಾನು ಬೈಕಲ್ಲಿ ಹೋಗ್ತಾ ಇರೋತ್ತಿಗೆ ಒಂದು ನಾಯಿ ಅಡ್ಡ ಬಂತು ಅಂತೇಳಿ ಒಂದೇ ಸಲ ಬ್ರೇಕ್ ಹಾಕಿದಾಗ ಬೈಕ್ ಪಲ್ಟಿ ಹೊಡೆಯಿತು. ಅಲ್ಲಿಂದ ಬೈಕ್ ಸ್ವಲ್ಪ ದೂರ ನಾನು ಎಳ್ಕೊಂಡೇ ಹೋಯಿತು, ಹೇಳಕ್ಕಾಗಲಿಲ್ಲ. ಒಂದು ಮನುಷ್ಯ, ಒಂದು ಅಜ್ಜಿಯು ಮತ್ತು ಒಂದು ಸಹೋದರನಷ್ಟೊತ್ತಿಗೆ ಓಡಿ ಬಂದು ನನ್ನ ಎಬ್ಬಿಸಿ ಅಲ್ಲಿಂದ ಬೈಕಲ್ಲಿ ಹಾಗೆಯೇ ಕೂರಿಸಿಕೊಂಡ ಸಹೋದರ ಎಲ್ಲಿ ಮಾಡಿದರು, ನಮ್ಮ ಸಂಸ್ಥೆಗೆ ಅಲ್ಲಿಗೆ ಕರ್ಕೊಂಡ್ಬಂದು ಬಿಟ್ಟರು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಡಾನ್ ಬೋಸ್ಕೋ ಸಂಸ್ಥೆಯಲ್ಲಿ ಇದು ಅಲ್ಲಿರುವಾಗ ನಡೆದಂಥ ವಿಷಯಗಳು. ಅಲ್ಲಿಂದ ಉಸಿರಾಡಕ್ಕೆ ಆಗ್ತಿತ್ತಿಲ್ಲ. ಅಲ್ಲಿ ಸಿಸ್ಟರ್ಗಳು ಅಂದರೆ ಮದುವೆ ಆಗದವರು, ಭಗಿನಿಯರು ಅಂತ ಹೇಳ್ತಾರೆ, ದೇವರಿಗೆ ಅರ್ಪಿಸಿಕೊಂಡ ಸ್ತ್ರೀಯರು ಅಂತ. ಅವರು ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ, ಇಲ್ಲಿ ಇದು ಆಗೋದಿಲ್ಲ, ದಯವಿಟ್ಟು ನೀವು ಬೇಗ ರಾಯಚೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅವ್ರದ್ದೇ ಆಂಬ್ಯುಲೆನ್ಸಲ್ಲಿ ರಾಯಚೂರಿಗೆ ಕರ್ಕೊಂಡೋದ ತಕ್ಷಣ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಒಳಗಡೆ ಈ ಹೊಟ್ಟೆ ಹತ್ರ ಈ ಮೂಲೆಯು ಮಾಂಸವು ಜಾಯಿಂಟ್ ಆಗಿದೆ, ಇದು ಸಾಯಂಕಾಲದವರೆಗೆ ಸರಿ ಆದರೆ ಆಯ್ತು, ಇಲ್ಲಾಂದ್ರೆ ಆಪರೇಷನ್ನೇ ಮಾಡಬೇಕು ಅಂತ ಹೇಳಿದ್ರು. ಇಂಜೆಕ್ಷನ್ ಕೊಟ್ಟರು, ಹಾಗೆ ತಗೊಂಡು ಬೆಡ್ಡಿಗೆ ಹಾಕಿದ್ರು. ನೋವು ಸಹಿಸಿಕೊಳ್ಳಲು ನನಗೆ ಆಗ್ತಾ ಇರಲಿಲ್ಲ. ಅವತ್ತು ಸಾಯಂಕಾಲ ಒಬ್ಬರು ಹನುಮಂತರಾಯ ಅಂತೇಳಿ ನನ್ನ ಜೊತೆಯಲ್ಲಿ ಕಾವಲಿದ್ರು. ಅವತ್ತು ರಾತ್ರಿ ಹಾಗೆ ಮಲಗಿದ್ದೇನೆ, ಒಂದು ಕನಸು ಬಿತ್ತು. ನನ್ನ ಮೇಲೆ ಎತ್ತರಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ಒಂದೇ ಸಲ ಕೆಳಗೆ ಹಾಕಿದ್ರು. ಬೆಡ್ ಮೇಲೆ ಬಿದ್ದಾಗಿ ಹೆದರಿಬಿಟ್ಟೆ ನಾನು. ಆಗ ಸಹೋದರ ಕೇಳಿದ್ರು, ಬ್ರದರ್ ಏನಾಯ್ತು ನಿಮಗೆ, ಹೆದರಿದ್ರಲ್ಲ ಅಂತ. ಈ ರೀತಿ ಒಂದು ಕನಸು ಬಿತ್ತು ಬ್ರದರ್ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು, ದೇವರು ನಿಮ್ಮನ್ನ ಮುಟ್ಟಿದ್ದಾರೆ, ಗುಣಪಡಿಸ್ತಾರೆ ನೋಡಿ ಅಂತ ಹೇಳಿ. ಹಾಗೆ ಅಲ್ಲಿಂದ ಮತ್ತು ಸ್ವಲ್ಪ ನಿದ್ದೆ ಬಂದಾಗ ಆಯಿತು. ಬಹಳ ಜನ ಮಕ್ಕಳು ನನಗಾಗಿ ಮೊಣಕಾಲೂರಿ ಕೈ ಎತ್ತಿ ಪ್ರಾರ್ಥಿಸುವುದನ್ನು ಕನಸು ಕಂಡೆ. ಆಗಲೂ ಎಚ್ಚರ ಆಯಿತು, ಬ್ರದರ್ ಈ ರೀತಿ ಒಂದು ಕನಸು ಕಂಡೆ, ದೇವರು ಬಂದಿಗಿದ್ದಾರೆ ಅಂತ ಹೇಳಿದ್ರು. ಆಗ ಏನಾಯ್ತು, ಅದೇ ಸಂಸ್ಥೆಯಲ್ಲಿ ಮಕ್ಕಳು ಒಂದು 86 ಮಕ್ಕಳಿದ್ರು, ಬಡವರ ಮಕ್ಕಳು, ಅನಾಥ ಮಕ್ಕಳ ವಿದ್ಯಾಭ್ಯಾಸ ಕಳಿಸ್ತಾ ಇದ್ರು. ಅವರು ಆ ದಿವಸ ನನಗಾಗಿ ಎಲ್ಲರೂ ಸೇರಿ ಪ್ರಾರ್ಥಿಸಿದ್ದಾರೆ.
ಅಂದರೆ ಆ ಒಂದು ಕನಸು ನೋಡಿ ಅಲ್ಲಿ ಬಿತ್ತು. ಆ 2 ಕನಸು ಕಂಡ ತಕ್ಷಣ ನನ್ನ ನೋವು ಮಾಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಿಗ್ಗೆಲ್ಲ ಎದ್ದು ಆರಾಮಾಗಿ ಸ್ವಲ್ಪ ತಿರುಗಾಡಲು ಪ್ರಾರಂಭ ಮಾಡಿದೆ. ಡಾಕ್ಟರ್ ಬಂದರು, ಇನ್ನೇನು ಪರವಾಗಿಲ್ಲ, ಆಪರೇಷನ್ ಬೇಡ ಅಂತೇಳಿ ಹಾಗೆ 7 ದಿವಸ ಆಸ್ಪತ್ರೆಯಲ್ಲಿದ್ದೆ. ನನ್ನಲ್ಲಿ ₹1 ಇರಲಿಲ್ಲ. ಆಗ ಅದೇ ಸಂಸ್ಥೆಯವರು ರಾಯಚೂರಲ್ಲಿ ಇದ್ದವರು ನನ್ನ ಆಸ್ಪತ್ರೆ ಬಿಲ್ಲನ್ನು ಕಟ್ಟಿ ನನ್ನ ಹೊರತಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಬಹಳ ದಿವಸ, ಬಹಳ ತಿಂಗಳುಗಳ ಕಾಲಲ್ಲಿ ನನಗೆ ಬಹಳ ನನ್ನ ಒಂದು ಉಪಚಾರ ಮಾಡಿದ್ರು ಅವರು. ಸ್ವಂತ ತಂದೆ ತಾಯಿ ಅಣ್ಣ ತಮ್ಮಂದಿರು ಕೂಡ ಆ ರೀತಿ ಉಪಚಾರ ಮಾಡೋದಿಲ್ಲ. ಅಂಥ ಒಂದು ಉಪಚಾರವನ್ನು ನನಗೆ ಮಾಡಿದ್ರು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವರ ಕೈಲಿ ಉಪಕಾರ ಮಾಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ. ಉಪಕಾರ ಮಾಡಿದವರು ಇವತ್ತು 30 ವರ್ಷ, 29, 30. ಅವರಿಗೆ ಕೂಡ ನಾನು ಇಲ್ಲಿಂದಲೇ ಈಗ ಇವತ್ತು ಕೂಡ ನಾನು ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ ಕೂಡ ಸತ್ಯವನ್ನು ಸಾರಿದಾಗ ಅವರು ಕೂಡ ಏನಾಯಿತು, ಅಲ್ಲಿಯೇ ಕೂಡ ನಡೆಯುವಂಥ ವಿಚಾರಗಳೇ ಬೇರೆ ಹೊರಹಾಕಿದ್ರು. ಹೀಗೆ ಆಯಿತು ಬಹಳ ಕಡೆಗೆ, ಎಲ್ಲ ಕಡೆಗೂ ಹೀಗಾಯ್ತು. ಈಗ ಒಂದು 12 ವರ್ಷದಿಂದ ದೇವರು ಈ ಕೋಲಾರ ಜಿಲ್ಲೆ ಈ ಶ್ರೀನಿವಾಸಪುರ ತಾಲೂಕಿನ ವರ್ತನಲ್ಲಿ ಎಂಬ ಒಂದು ಸ್ಥಳದಲ್ಲಿ ನನಗೆ ಒಂದು ಜನತಾ ಮನೆಯಲ್ಲಿ ಇಟ್ಟಿದ್ರು. ಇಲ್ಲಿ ಕೂಡ ಬಹಳ ವಿರೋಧ ಬಂದೋಯ್ತು. 3 ಸಲ ಇಲ್ಲಿಂದ ಹೊರಟು ಹೋಗಿ 3 ಸಲ ಬರೆದ್ರು. ಅದು ಪ್ರತಿಯೊಂದು ದೇವರು ಕನಸಿನಲ್ಲಿ ದರ್ಶನ ಕೊಟ್ಟಾಗೆ ಹೊರಟು ಹೋಗಿದ್ದು, ವಾಪಸ್ ಬರೋಕ್ಕೂ ಕೂಡ ದರ್ಶನವಾಗಿಯೇ ಬಂದೆ. ಹಾಗೆ ಈಗ ಇಲ್ಲಿದ್ದೇನೆ. ಇಲ್ಲಿಂದ ಎಲ್ಲೆಲ್ಲಿಗೆ ಹೋಗಬೇಕೋ ಪ್ರಾರ್ಥನೆ ಮೂಲಕ ದೇವರು ಕಳಿಸಿಕೊಡ್ತಾ ಇದ್ದಾರೆ, ಹೋಗ್ತಾ ಇದ್ದೇನೆ. ಸತ್ಯ ಸುವಾರ್ತೆಯನ್ನು ಸಾರಿ ಬರ್ತಾ ಇದ್ದೇನೆ. ಇಲ್ಲೂ ಕೂಡ ಬಹಳ ಸೇವಕರುಗಳು ಏನು ನನಗೊಂದು ಬಹಳ ಪ್ರೀತಿಯಿಂದ ಇದ್ದರು. ಯಾವಾಗ 2024ನೇ ಇಸವಿ ಮಾರ್ಚ್ 1ರಿಂದ ಯಾವಾಗ ಅಟ್ ಜೀವದ ಬೆಳಕು ಎಂಬ ಚಾನಲನ್ನು ತೆರೆದು ಯೂಟ್ಯೂಬಲ್ಲಿ ದೇವರ ಸತ್ಯ ಸುವಾರ್ತೆಯನ್ನು ಸಾರಕ್ಕಾದ ಮೇಲೆ ಸ್ನೇಹಿತರೆಲ್ಲರೂ ವಿರೋಧವಾದರು. ಯಾರೂ ಇಲ್ಲ, ಫೋನ್ ಮಾಡೋರು ಇಲ್ಲ, ಮಾತಾಡೋರು ಇಲ್ಲ. ಇದರಲ್ಲಿ ಬರೀ ಒಂದು 2 ಸೇವಕರುಗಳು ಅಂತ ಹೇಳೋರಲ್ಲಿ 2 ಬಿಟ್ಟರೆ, 2, 3 ಜನರನ್ನ ಬಿಟ್ಟರೆ ಬಾಕಿ ಎಲ್ಲರೂ ಕೈ ಬಿಟ್ಟರು. ಕಾರಣ ಸತ್ಯ ಸುವಾರ್ತೆಗಾಗಿ. ಆದರೂ ಸತ್ಯವನ್ನು ಸಾರಲೇಬೇಕು ಕೊನೆಯ ಸಮಯದಲ್ಲಿ ಅಂತೇಳಿ. ಆದರೂ ಇವತ್ತು ಅದು ಕೂಡ ಏನಾಗಿದೆ, ಇವತ್ತು ಹೊರಗಡೆ ಬಹಳ ದೇವರನ್ನು ಅರಿಯದವರು ಬಹಳ ಜನ ಪ್ರತಿ ದಿವಸ 35, 40, 45, 50 ಜನರವರೆಗೆ ನೋಡ್ತಾ ಇದ್ದಾರೆ. ದೇವರನ್ನು ಅರಿತವರು 5, 6, 7, 10 ಹೀಗೆ ಅದರ ಮೇಲೆ ಹೋಗ್ತಾ ಇಲ್ಲ. ಇದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಕೂಡ ನನಗೆ ಏನೇನು ಬೇಕೋ, ಯಾವ ಸಮಯಕ್ಕೆ ಏನು ಬೇಕೋ ದೇವರು ಒದಗಿಸಿ ಕೊಡುವವರಾಗಿದ್ದಾರೆ. ದೇವರು ಆದುಕೊಂಡವರಿಗೆ ನೋಡಿ ಇದೇ ಪರಿಸ್ಥಿತಿ ಬರೋದು. ಒಂದು ವೇಳೆ ಒಂದೊಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳನ್ನು ಆರಿಸಿಕೊಳ್ತಾರೆ. ಅವರನ್ನು ಕೂಡ ಗೊತ್ತಾಗ್ತದೆ, ಅವರು ಗಂಡ ಹೆಂಡತಿ ಮಕ್ಕಳು ಏನಾದರೂ ಒಂದಾಗಿ ಲೋಕದ ವಿಷಯದ ಮೇಲೆ ಆಸೆ ಪಡದೆ ದೇವರನ್ನೇ ಹಿಂಬಾಲಿಸಿ ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಸಹೋದರ ಸಹೋದರಿ, ಇದು ನೋಡಿ, ಇದರಲ್ಲಿ ಹೇಳುವಂತ ಸಾಕ್ಷಿಗಳು ಇನ್ನೂ ಬಹಳ ಸಾಕ್ಷಿಗಳು ಇವೆ. ಹಾಗೆ ಪ್ರತಿ ಜನ ಸಬ್ಬತ್ ದಿವಸದಲ್ಲಿ ಉಪಕಾರ ಯಾರ ಮುಖಾಂತರ ದೇವರು ಮಾಡಿಸಿದ್ರು ಅವರಿಗೆಲ್ಲರಿಗೂ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಂಬಿಕೆ ಸ್ತೋತ್ರ. ಹಾಗೆ ಈ ರೀತಿ ಬೈಬಲ್ ಹಿಡ್ಕೊಂಡು ಇವತ್ತು ಬೈಬಲ್ ಆಧಾರವನ್ನು ತೆಗೆದು ಬೈಬಲಲ್ಲಿ ಎಲ್ಲ ವಿಷಯಗಳು, ಈಗ ಉದಾಹರಣೆಗೆ ವೇದಗಳು ಅದೊಂದು ಕಥೆ ರೂಪದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟ. ಆದರೆ ಬೈಬಲ್ ಕೂಡ ಬಹಳ ಕಷ್ಟವಾಗಿದೆ. ಆದರೂ ಅದು ನಾವು ಮನುಷ್ಯರು ನೇರವಾಗಿ ಮಾತನಾಡಿದಂಥ ವಿಷಯಗಳು ಬೈಬಲಲ್ಲಿ ಬಹಳಷ್ಟು ವಿಷಯವನ್ನು ತಿಳಿದುಕೊಳ್ಳುವುದಿದೆ. ಆದರೆ ಎಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಇವತ್ತು ಬೈಬಲು, ವೇದಗಳು, ಮಹಾಭಾರತ, ಭಗವದ್ಗೀತೆ, ಪುರಾಣಗಳು, ಕುರಾನ್ ಈ ಎಲ್ಲವನ್ನ ಬಳಸಿ ಬಂದಾಗಲೇ ನಮಗೆ ಅಲ್ಲಿ ಸರಿಯಾಗಿ ದೇವರನ್ನ ಅರ್ಥವಾಗಲು. ಒಬ್ಬನೇ ಒಬ್ಬ ದೇವರು. ಗ್ರಂಥಗಳ ಹೆಸರು ಬೇರೆ, ಅದರಲ್ಲಿ ಬರೆದಿರುವ ಹೆಸರುಗಳು ಬೇರೆ. ಅದು ಮಾತ್ರವಲ್ಲದೆ ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ಅಲ್ಲದೆ ಬೇರೆ ಯಾವ ದೇವರುಗಳು ಅದರಿಂದ ಶಕ್ತಿ ಇಲ್ಲ. ಎಷ್ಟೇ ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟರು, ಪೂಜೆ ಮಾಡಿದ್ರು, ಪುರಸ್ಕಾರ ಮಾಡಿದ್ರು, ಯಾವ ಹೋಮ ಹಾಕಿ ಎಲ್ಲಿಗೆ ಹೋಗಲಿ, ಯಾರೇ ಬನ್ನಿ, ಯಾರನ್ನೇ ಮನೆಗೆ ಕರೆಸಿ, ಯಾವ ದೇವಮಾನರ ಹೋಗಿ ಪಾದ ಹಿಡೀರಿ, ಏನು ಮಾಡಿದ್ರು ಬಿಡುಗಡೆ ಇಲ್ಲ. ಕಾರಣ ದೇವರುಗಳೆಲ್ಲ ಅವರಿಗೆ ಸತ್ಯ ಗೊತ್ತಿದ್ರು ಕೂಡ ಸುಳ್ಳು ಸುಳ್ಳು ಹೇಳಿ ಜನಗಳನ್ನು ವಂಚಿಸಿ ಇವತ್ತು ಅವರು ಹೊಟ್ಟೆ ತುಂಬಿಸುವವರಾಗಿದ್ದಾರೆ. ಗಂಡ ಹೆಂಡತಿ ಮಕ್ಕಳ ಒಂದು ಜೀವನವನ್ನು ಅವರು ನಡೆಸುವವರಾಗಿದ್ದಾರೆ. ಉದಾಹರಣೆಗೆ ಇವತ್ತು ಕ್ರಿಶ್ಚಿಯನ್ಗಳು ಅಂತೇಳಿ ಪಾಸ್ಟರ್ಗಳು, ಫಾದರ್ಗಳು, ಗುರುಗಳು, ರೆವಿಜೆಂಟ್ಗಳು, ಪಾಸ್ಟರ್ಗಳು ಅಂತ ಹೇಳಿದವರು ಎಲ್ಲವರ ವಿಚಾರವೂ ಇದೆ. ಅದನ್ನು ಕೂಡ ಬಹಳ ಹೇಳಿ ಆಗಿದೆ. ದೇವರಿಂದ ಆದವರು ಸತ್ಯವನ್ನೇ ಹೇಳ್ತಾರೆ. ಲೋಕದ ವಿಷಯಗಳಿಗಾಗಿ ಸ್ಟೈಲ್ ಮಾಡೋದಿಲ್ಲ, ಇದು ಮಾಡೋದಿಲ್ಲ.
ಪ್ರತಿಯೊಂದು ಧರ್ಮದಲ್ಲಿ ಇದುವೇ. ಆದರೆ ದೇವರು ಯಾರನ್ನ ಆಯ್ಕೊಂಡು ಅವರು ಯಾವುದಕ್ಕೂ ಆಸೆ ಪಡೋದಿಲ್ಲ. ಇದ್ದಿದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳ್ತಾರೆ. ಅವರು ಹೇಳಿದಂಥದ್ದು ನೆರವೇರ್ತದೆ. ಅವರು ಬಡವರಾಗಿಯೇ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇವತ್ತು ದೇವರು ಈ ಒಂದು ಕಾರ್ಯವನ್ನು ನನ್ನ ಮೂಲಕ ಇವತ್ತು ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಯಾರ್ಯಾರು ಇದನ್ನ ಕೇಳಿದ್ರ ಮೇಲೆ ಭರವಸೆ ಇಟ್ಟಿದ್ದಾರೆ, ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನನ್ನು ಅಂದ್ರೆ ಸರ್ವೇಶ್ವರನ್ನು, ಪರಮೇಶ್ವರನು, ಶ್ರೀಮನ್ನಾರಾಯಣ, ಶ್ರೀನಿವಾಸ, ಸತ್ಯನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಅಲ್ಲಾಹ್ ಅಕ್ಬರ್ ಅಂತೇಳಿ ಕರೀತಾ ಇದ್ದಾರೆ. ಯೇಸು ಯೆಹೋವ ಅಂತೇಳಿ ಹೇಳ್ತಾ ಇದ್ದಾರೆ. ದೇವರೊಬ್ಬನ ಹೆಸರು ಬೇರೆ, ಅದು ಬಿಟ್ಟು ಆ ದೇವರು ಈ ದೇವರು ಅಂತೇಳಿ ಖಂಡಿತವಾಗಿಯೂ ಅಲ್ಲ. ಅದನ್ನೇ ತಿಳಿಪಡಿಸ್ತಾ ಹೋದರೆ ಅದರಿಂದ ದಯವಿಟ್ಟು ಯಾರು ಜಾತಿ ಮತ ಭೇದ ಮತಾಂತರಗೊಳಿಸ್ತಾರೆ ಹಾಗೆ ಹೀಗೆ ಅಂತೇಳಿ ಯಾರು ಇದು ಮಾಡೋಕ್ಕೆ ಹೋಗಲೇಬೇಡಿ. ಅದನ್ನು ಖಂಡಿತವಾಗಿ ಅದರಲ್ಲಿ ಭಿನ್ನ ಭೇದ ತರಕ್ಕೆ ಹೋಗಬೇಡಿ. ಇನ್ನೊಂದು ವಿಷಯವನ್ನು ತಮ್ಮ ಗಮನಕ್ಕೆ ಮುಖ್ಯವಾಗಿ ತರ್ತಾ ಇದ್ದೇನೆ ನನ್ನ ಸಹೋದರ ಸಹೋದರಿಯರೇ. ಖಂಡಿತವಾಗಿ ಇವತ್ತು ಒಬ್ಬೊಬ್ರು ಏನು ಮಾಡ್ತಾರೆ, ನಮ್ಮ ದೇವರೇ ಸರಿ ನಿಮ್ಮದು ದೇವರಲ್ಲ ಅಂತ ಹೇಳುವಂಥ ಈ ಕ್ರಿಶ್ಚಿಯನ್ಗಳು ಅಂತ ಹೇಳೋರಲ್ಲಿ ಕೂಡ ನಮ್ಮ ಯೇಸುವೇ ದೇವರು ಹೊರತು ನಿಮ್ಮ ದೇವರಲ್ಲ ಅಂತ ಹೇಳ್ತಾರೆ. ಆದರೆ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ? ನಾನೇ ಪರಮಾತ್ಮ, ನಾನೇ ಭಗವಂತ, ನಾನೇ ಸರ್ವೇಶ್ವರ, ನಾನೇ ಪರಮೇಶ್ವರ, ನಾನೇ ಶ್ರೀನಿವಾಸ. ಇದನ್ನು ಕೂಡ ಹಿಂದೆ ಹೇಳಿದ್ದೇನೆ, ಹಿಂದೆ ಸಾಕ್ಷಿಗಳಲ್ಲಿ ಕೂಡ ಹೇಳಿದ್ದೇನೆ. ಸರಿಯಾಗಿ ಅರ್ಥವರು ತಿಳಿದವರಾಗಿದ್ದರೆ ಈ ವೇದಗಳಲ್ಲಿ, ಪುರಾಣಗಳಲ್ಲಿ, ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ, ಬೈಬಲಲ್ಲಿ, ಕುರಾನಲ್ಲಿ ಬರೆದಿರೋದನ್ನ ಅಲ್ಲಿ ಎಲ್ಲವನ್ನ ಜೊತೆ ಸೇರಿಸಿ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ನಮ್ಮ ಭಾರತ ದೇಶದಲ್ಲ, ಇದು ಇಸ್ರೇಲಲ್ಲಿ ಆದಂಥ ಇದನ್ನು ಕೂಡ ತಿಳಿಸಿದ್ದೇನೆ. ಕಲಿಯುಗದಲ್ಲಿ ದೇವರ ವಿಷಯಗಳು ನಡೆದಿದೆಯಲ್ಲ ಇಸ್ರೇಲ್ ದೇಶದಲ್ಲಿ, ಅಲ್ಲಿ ಬರೆದಂಥದ್ದು. ಆದರೆ ಅದುವೇ ನಮ್ಮ ಭಾರತ ದೇಶದಲ್ಲಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅದರಿಂದಲೇ ಬಂತು 18 ಪುರಾಣಗಳು, ಅದರಲ್ಲೇ ಬಂತು ಮಹಾಭಾರತ, ಆ ಮಹಾಭಾರತದಿಂದಲೇ ಬಂತು ಭಗವದ್ಗೀತೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ನೋಡಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಕುರಾನ್ ಎಂಬುದನ್ನು ದೇವರು ಕೊಟ್ಟಿದ್ದಾರೆ. ದೇವರೆಲ್ಲ ಒಬ್ಬನೇ. ದೇವರ ನಂಬಿಕೆ ಸ್ತೋತ್ರ. ಹಾಗೆ ನಮ್ದೇ ಸರಿ ನಿಮ್ದೇ ತಪ್ಪು ಅಂತ ಹೇಳೋರನ್ನು ಖಂಡಿತವಾಗಿ ಮನೆಯೊಳಗೆ ಸೇರಿಸಬೇಡಿ, ಊರೊಳಗೆ ಕೂಡ ಸೇರಿಸಬೇಡಿ. ಗಲಿ ಬಿಳಿ ಜಗಳ ಹೊಡೆದಾಟ ಆಗುವಂಥದ್ದು ಇದುವೇ. ಇದು ಹಿಂದಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು. ಖಂಡಿತವಾಗಿ ಇವತ್ತು ಏನು ಮಾಡ್ತಾರೆ, ಅದನ್ನು ನಡೆಸುವವರು ಅವರವರೊಂದು ಹೊಟ್ಟೆಪಾಡಿಗೆ ಸುಳ್ಳು ಹೇಳಿ ಜಾತಿ ಮತ ಕೂಡ ತಂದವರಿದ್ದ. ಅಯ್ಯೋ ಅವನು ಆ ಜಾತಿ, ಇವರು ಈ ಜಾತಿ, ನಾವು ಅವ್ರ ಹತ್ರ ಹೋಗಬಾರ್ದು, ಅವರೇ ನಮ್ಮ ಹತ್ರ ಬರಬೇಕು, ನಾವು ಒಂದಾಗಿರಬೇಕು. ಈ ರೀತಿ ನನ್ನ ವಿಷಯದಲ್ಲಿ ಕೂಡ, ಈ ಬೈಬಲ್ ವಿಷಯದಲ್ಲಿ, ಚರ್ಚೆಗಳಲ್ಲಿ ಕೂಡ ಭಿನ್ನ ಭೇದ ನಡೀತಲೇ ಇದೆ ನನ್ನ ಸಹೋದರ ಸಹೋದರಿ. ಇವತ್ತು ಕೂಡ ಅಂಥವರೆಲ್ಲವನ್ನ ಬೇರ್ಪಟ್ಟು ಬಹಳಷ್ಟು ಮನೆಗಳನ್ನ, ಊರುಗಳನ್ನ ಇವತ್ತು ನಾನು ದೇವರ ನಾಮದಲ್ಲಿ ಕೈ ಬಿಟ್ಟವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಮ್ಮದೇ ಸರಿ ಅಂತ ಹೇಳೋವನು ನಿಜವಾಗಿಯೂ ಅಲ್ಲ. ಎಲ್ಲವನ್ನ ಒಪ್ಪಿಕೊಂಡು, ಎಲ್ಲವನ್ನಂದರೆ ಕೆಲವೊಂದು ದೇವರುಗಳನ್ನ ಮನುಷ್ಯರು ಕೈಯಲ್ಲಿ ಮಾಡಿಕೊಂಡು ಅದಕ್ಕೆ ಪೂಜೆ ಪುಸ್ಕಾರ ಪ್ರಾಣಿ ಬಲಿ ಅದು ಇದು ಕೊಡ್ತಾವು. ದೇವರುಗಳು ಅಲ್ಲವೇ ಅಲ್ಲ, ಅವೆಲ್ಲ ದುಷ್ಟಶಕ್ತಿಗಳು. ಅದನ್ನು ನಾವು ಮುಂದೆ ಕೂಡ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮೊದಲು ಈ ಬೈಬಲಲ್ಲಿ ನಾವು ನೋಡುವಾಗ ಇಸ್ರೇಲ್ ಎಂಬ ಜನ ಅಂದರೆ ದೇವರಿಂದ ಆಯ್ಕೆಯಾದವರು. ಆದರೆ ಅವರನ್ನು ದೇವರು ಆರಿಸಿಕೊಂಡು ಅಲ್ಲಿಂದ ಏನು ಮಾಡಿದ್ರು, ಇನ್ನು ಮುಂದೆ ಮೋಶ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥ. ಮೋಶ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು. ಅದು ಇಬ್ರೂ ಭಾಷೆಯಾಗಿದೆ. ಅವರ ಮೂಲಕ ತಿಳಿಸಿದ್ರು, ನೋಡಪ್ಪ ಇನ್ನು ಮುಂದೆ ಇವರು ಯಾವ ರೀತಿ ಜೀವಿಸ್ಬೇಕಂದ್ರೆ, ಈ ರೀತಿ ನನ್ನಿಂದ ಆಶೀರ್ವಾದ ಹೊಂದಬೇಕಾದ್ರೆ ಈ ರೀತಿಯಲ್ಲಿ ಅವರು ಜೀವಿಸಬೇಕು ಅಂತ ಕೆಲವೊಂದು ವಿಷಯಗಳನ್ನು ಕೂಡ ಬೈಬಲಲ್ಲಿ 2 ಕಡೆಗೆ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದ್ದಾರೆ. ಅದನ್ನೇ ನಮ್ಮ ಬಸವಣ್ಣನವರು ಕೂಡ ಹೇಳಿದ್ದು. ಅಂದರೆ ಅದು ಸ್ವಲ್ಪ ನನಗೆ ಗೊತ್ತಿದೆ, ಆಮೇಲೆ ಪೂರ್ತಿ ಅದು ಗೊತ್ತಿಲ್ಲ. ಕದಿಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ದಗ ಮಾಡಬಾರ್ದು, ವಿಗ್ರಹಗಳು ದೇವರಲ್ಲ, ಬೆಳ್ಳಿ ಬಂಗಾರ ಮಣ್ಣು ಕಟ್ಟಿಗೆ ಇಂಥವಲ್ಲೆಲ್ಲ ಮಾಡಿದವುಗಳು ಅವುಗಳು ದೇವರುಗಳು ಅಲ್ಲವೇ ಅಲ್ಲ. ದೇವರುಗಳಿಗೆ ಯಾವುದೇ ಪೂಜೆ ಪುಸ್ಕಾರ ಬೇಡ ಅಂತೇಳಿ ಬಸವಣ್ಣನವರು ಕೂಡ ಇದನ್ನೇ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಒಂದು ಸ್ವಲ್ಪ ವಿಷಯಗಳನ್ನು ದೇವರು ನಮಗೆ ಚೆನ್ನಾಗಿ, ಅದರಲ್ಲಿ ವಿಶೇಷವಾಗಿ 10 ದಶಾಜ್ಞೆಗಳನ್ನು, ಅದಕ್ಕೆ ಇನ್ನೂ ಸ್ವಲ್ಪ ಸೇರ್ತದೆ, ಅದನ್ನು 2 ಸಲ ಹಿಂದೆ ನಾನು ತಿಳಿಸಿದ್ದೇನೆ ದೇವರ ನಾಮದಲ್ಲಿ. ಮತ್ತೊಂದು ಸಲ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ನಾವು ದೇವರೊಂದಿಗೆ ಸಂಪರ್ಕವನ್ನು ಇಟ್ಟಬೇಕು, ಯಾವುದು ನಮಗೆ ಅವರು ಬೋಧನೆ ಮಾಡಿದ್ದಾರೆ ಎಂಬುದನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದು ಕೂಡ ಯೌವನಸ್ಥರು. ಯಾಕೆಂದರೆ ನನ್ನ ಯೌವನ ಪ್ರಾಯದಲ್ಲಿ ನೋಡಿ ನಾನು ಕೂಡ ಬಹಳ ಗರ್ವ ಅಹಂಕಾರದಲ್ಲಿ ಮೆರೆದವನು. ದೇವರು ಸಂಪೂರ್ಣವಾಗಿ ತಗ್ಗಿಸಿ ನನಗೆ ದರ್ಶನ ಕೊಟ್ಟು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಅದನ್ನೇ ಇವತ್ತು ನನ್ನ ಬಾಯಲ್ಲಿ ಕೂಡ ನಿಮಗೆ ತಿಳಿಸ
ಮೀಸಲ್ಪಡುವುದು. ಯೌವನಸ್ಥರಂದ್ರೆ ಸರ್ಕಾರದ ಪ್ರಕಾರ 18 ವರ್ಷದ ಮೇಲೆ, ಬೈಬಲ್ ಪ್ರಕಾರ 20 ವರ್ಷದಿಂದ ಸಾಧಾರಣ ಒಂದು 45 ವರ್ಷದವರೆಗೆ. 45 ವರ್ಷ ಆಗುವಾಗಲೂ ಶಕ್ತಿ ಕುಂದಿ ಹೋಗ್ತದೆ. ಅಂದರೆ ಜಾಸ್ತಿ ಅಂದರೆ ಒಂದು 35 ವರ್ಷ ಅಂತೂ ಮಿತಿಮೀರಿ ಹೋದರೆ 45 ವರ್ಷ ಸ್ವಲ್ಪ ಅಂತೇಳಿ ಅದರೊಳಗೆ ದೇವರು ದರ್ಶನವಾದ ಮೇಲೆ ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನನ್ನೇ ನಾವು ಎಲ್ಲ ವೇದಗಳನ್ನು ಗ್ರಂಥಗಳನ್ನ ಓದಿಕೊಂಡು ದೇವರನ್ನು ಹಿಂಬಾಲಿಸಿದರೆ ಮಾತ್ರ ನಾವು ಕೂಡ ಶಾಂತಿ ಸಮಾಧಾನ ಆರೋಗ್ಯದಿಂದ ಜೀವಿಸಬಹುದು. ಹೆಂಡತಿ ಮಕ್ಕಳು ಕೂಡ ಅಲ್ಲೊಂದು ಆಶೀರ್ವಾದಕ್ಕೆ ಕಾರಣರಾಗ್ತಾರೆ. ಗಂಡ ಹೆಂಡತಿಯರು ಸರಿಯಾಗಿ ಅಂದರೆ ಮಕ್ಕಳ ತಂದೆ ತಾಯಿಗಳು ದೇವರಿಗೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಅಲ್ಲಿ ಮಕ್ಕಳ ಒಂದು ಆಶೀರ್ವಾದಕ್ಕೂ ಕಾರಣರಾಗ್ತಾರೆ. ಇಲ್ಲ ಇದ್ರೆ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ದೇವರ ವಿಷಯಗಳನ್ನ ತಿಳಿದು ಮತ್ತು ದೇವರಿಗೆ ವಿರುದ್ಧವಾಗಿ ಹೋದರೆ ಖಂಡಿತವಾಗಿ ಅಂತಲ್ಲಿ ಬಹಳ ಒಂದು ದೇವರ ಕೋಪ ಅಂತವ್ರ ಮೇಲೆ ಎರಗಿ ಬರ್ತದೆ ಅಂತೇಳಿ ಬೈಬಲಲ್ಲಿ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ತಾಯಿಯ ಪಾಪ ಅಳಿದು ಹೋಗದಿರಲಿ, ದೇವರನ್ನು ಅರಿಯೋದಕ್ಕಿಂತ ಮೊದಲು, ದೇವರ ವಿಷಯ ಕೇಳೋದು ಅವರ ಕಿವಿಗೆ ಬೀಳೋದಕ್ಕಿಂತ ಮೊದಲು ಏನು ಆಗು ಹೋಯ್ತಲ್ಲಿ ಕ್ಷಮಿಸ್ತಾರೆ. ಮತ್ತೆ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಬಳಿಗೆ, ಯೇಸು ಕ್ರಿಸ್ತನ ಬಳಿಗೆ, ಅಲ್ಲನ ಬಳಿಗೆ ಬಂದಾಗ ಖಂಡಿತವಾಗಿ ಕ್ಷಮಿಸಲ್ಪಡ್ತಾರೆ. ಇಲ್ಲದಿದ್ದರೆ ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಆ ಪಾಪ ಕೂಡ ಇಲ್ಲಿ ಮಕ್ಕಳ ಮೇಲೆ ಬಂದೇ ಬರುತ್ತದೆ. ಮಕ್ಕಳು ಕೂಡ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಇದನ್ನು ಕೂಡ ನಾವು ಇವತ್ತು ನನಗೂ ಕೂಡ ದೇವರ ದರ್ಶನವಾದ ಮೇಲೆ ಎಲ್ಲವನ್ನ ನೋಡ್ತಾ ಬರುವಾಗ, ಇವತ್ತು ಕೂಡ ನೋಡ್ತಾ ಕೇಳ್ತಾ ಬರುವಾಗ ತಂದೆ ಮಾಡಿದಕ್ಕಿಂತ ಜಾಸ್ತಿಯಲ್ಲಿ ಮಗ ಮಾಡ್ತಾನೆ. ಆಗ ಕೆಲವರು ಏನು ಹೇಳ್ತಾರೆ, ನೋಡಪ್ಪ ಅವರ ಅಪ್ಪ ಹಾಗೆ ಮಾಡ್ದ ಹೀಗೆ ಮಾಡ್ದ, ಅದನ್ನೇ ಆ ಮಗ ಕೂಡ ಬಹಳ ಅಪ್ಪನ ಹಾಗೆ ಕೆಟ್ಟವನಾದ, ಅದೇ ಕೆಲಸವನ್ನ ಇಲ್ಲಿ ಮಗ ಮಾಡಂತ ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಕಾರಣ ಇದ್ವಿ. ನೋಡು ಆ ಅವಳ ತಾಯಿ ಹೀಗೆ ಮಾಡಿದ್ಲು, ಅದನ್ನೇ ಮಗಳು ಮಾಡ್ತಾ ಇದ್ದಾಳೆ, ಆ ತಾಯಿಯನ್ನು ಮೀರಿಸಿಬಿಟ್ಲು, ತಾಯಿ ಬುದ್ಧಿಯಲ್ಲಿ ಮಗಳಿಗೂ ಬಂದಿದೆ ಅಂತ ಇವತ್ತು ಅನೇಕ ತಾಯಿಯಂದರಿಗೂ ಕೂಡ ಅಕ್ಕ ಪಕ್ಕದವ್ರು ಹೇಳೋದು ಇವತ್ತು ಕೂಡ ನಾವು ಕಿವಿಯಲ್ಲಿ ಕೇಳ್ತಾ ಇದ್ದೀವಿ, ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಇದುವೇ ಕಾರಣ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರದಲ್ಲಿ ವಿಶೇಷವಾಗಿ ಯವನಸ್ಥರಿಗೆ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೇಳಿ ಅವರ ಜೀವಿತದ ಮಾದರಿಯನ್ನು ತಿದ್ದಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರು ಒಂದು ಸಾಕ್ಷಿಗಳನ್ನಾಗಿ ಮಾರ್ಪಡಿಸಬೇಕೆಂದು ನಾನು ನಿಮ್ಮಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ನಿಮ್ಮಿಂದಲೇ ಪಾಪ ಪರಿಹಾರ, ರಕ್ಷಣೆ, ನಿಮ್ಮಿಂದಲೇ ಸಹಾಯ ಹೊರತು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಯವನಸ್ಥರಾಗಿದ್ದರೆ ನಿಮ್ಮನ್ನು ಎಲ್ಲರನ್ನು ಹೇರಳವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಆಶೀರ್ವದಿಸಲಿ. ಆಮೇಲೆ